ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ, ಕೂಡಲ ಸಂಗಮದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಗುರುಗಳೇ, ಮನುಷ್ಯರ ಜೀವನದಲ್ಲಿ ವಿವಾಹವೆಂಬುದು ಪ್ರಮುಖವಾದ ಘಟ್ಟವಾಗಿದೆ. ಪುರುಷನಾಗಲಿ ಮಹಿಳೆಯಾಗಲಿ ವಿವಾಹವೆಂಬುದು ಅತ್ಯಂತ ಮಹತ್ವದ್ದಾಗಿದೆ. ವಿವಾಹದ ನಂತರ ಮಹಿಳೆ ಗರ್ಭವತಿಯಾಗುತ್ತಾಳೆ. ಗರ್ಭವತಿಯಾದಾಗ ಎರಡೂ ಮನೆಯಲ್ಲೂ, ಅಂದರೆ ತವರು ಮನೆ ಮತ್ತು ಗಂಡನ ಮನೆ ಎರಡೂ ಮನೆಯಲ್ಲೂ ಸಹಿತ ಸಾಕಷ್ಟು ಸಂಭ್ರಮವನ್ನು ಆಚರಿಸ್ತಾರೆ. ಅದೇ ರೀತಿ ಮೊದಲ ಮಗುವಿನ ಗರ್ಭವತಿಯಾದಾಗ ಅವಳಿಗೆ ಲಿಂಗ ದೀಕ್ಷೆ ಅಂತ ಮಾಡ್ತಾರೆ. ಗರ್ಭಕ್ಕೆ ಲಿಂಗ ದೀಕ್ಷೆ ಅಥವಾ ಲಿಂಗಧಾರಣೆ ಅಂತ ಮಾಡ್ತಾರೆ. ಈ ಲಿಂಗಧಾರಣೆ ಮಾಡುವುದರ ಉದ್ದೇಶವೇನು ಮತ್ತು ಈ ಲಿಂಗ ದೀಕ್ಷೆಯನ್ನು ಮಾಡುವುದರಿಂದ ಮಗುವಿಗಾಗಲಿ ತಾಯಿಗಾಗಲಿ ಆಗುವ ಪ್ರಯೋಜನವೇನು ಅಂತ ಸ್ವಲ್ಪ ಸವಿವರವಾಗಿ ತಿಳಿಸ್ಕೊಡ್ಬೇಕು ಗುರುಗಳೇ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲಲಿತಾ, ಶ್ರೀ ಲಲಿತಾ, ಹುಬ್ಬಳ್ಳಿ. ನೀವು ಕೇಳಿದ ಪ್ರಶ್ನೆ, ಒಂದು ಮಾಹಿತಿ ಭಾಳ ಉತ್ತಮವಾದದ್ದು. ಏಕೆ ಅಂದರೆ ಈ ಜಗತ್ತಿನಲ್ಲಿ ಪ್ರತಿ ಜೀವಿ ಸೃಷ್ಟಿ ಆಗುತ್ತೆ. ಇಲ್ಲಿ ಕ್ರಿಮಿಕೀಟಾದಿಗಳಿಂದ, ಪಶು ಪಕ್ಷಿ ಪ್ರಾಣಿಗಳಿಂದ, ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ನದಿ ಸಾಗರಗಳಿಂದ, ಗ್ರಹತಾರ ನಕ್ಷತ್ರಗಳಿಂದ, ನೆಬ್ಯುಲಾಗಳು, ಅಸ್ಟ್ರಾಯ್ಡ್ಗಳು, ಗೇಲಾಕ್ಷಿಪಥಗಳು, ಇದೆಲ್ಲ ಇರುತ್ತೆ. ಪಂಚಭೂತಗಳು, ಅತೀಂದ್ರಿಯ ಶಕ್ತಿಗಳು, ಭೂತ ಪ್ರೇತ ಪಿಶಾಚಾದಿ ಬ್ರಹ್ಮ ರಾಕ್ಷಸಾದಿ ಅತೀಂದ್ರಿಯ ಶಕ್ತಿಗಳು, ಯಂತ್ರ ತಂತ್ರ ಮಂತ್ರಾದಿಗಳು, ಪೂಜಾ ಹೋಮ ಯಜ್ಞ ಅಭಿಷೇಕ ಯಾಗಾದಿಗಳು, ಆಚರಣೆಗಳು, ಸಂಸ್ಕಾರ ಸಂಸ್ಕೃತಿ. ಬೇರೆ ಬೇರೆ ಧರ್ಮಗಳಿದೆ. ಹಿಂದೂ ಧರ್ಮ ಇದೆ, ಅದರ ಜೊತೆಗೆ ಬೇರೆ ಬೇರೆ ಧರ್ಮಗಳಿದೆ. ಯಾವ ಧರ್ಮ ಏನೇ ಆಗಿರಲಿ, ಈ ಭೂಮಿ ಮೇಲೆ ಮನುಷ್ಯ ಪ್ರಾಣಿ ಅನ್ನೋವನು ಬುದ್ಧಿವಂತ ಪ್ರಾಣಿ. ಮನುಷ್ಯ ಪ್ರಾಣಿ ಬುದ್ಧಿವಂತ ಎಲ್ಲ ಜೀವಿಗಳಿಗಿಂತ ಮನುಷ್ಯ ಸ್ವಲ್ಪ ಬುದ್ಧಿವಂತ. ಆದರೆ ದುರಾದೃಷ್ಟ ಅಂದರೆ ಮನುಷ್ಯ ಇರುವ ಜ್ಞಾನವನ್ನು, ವೇದಗಳು, ಪುರಾಣಗಳು, ಶ್ರುತಿಗಳು, ಕವನಗಳು, ಪದ್ಯಗಳು, ಗದ್ಯಗಳು, ಪಾಠಗಳು, ದೊಡ್ಡವರು ಚಿಕ್ಕವರು ಅಂತ ಏನಿದೆ ಜಗತ್ತಿನಲ್ಲಿ ತಿಳಿದವರಂಥ ಪಂಡಿತರಂಥ ಜ್ಞಾನಿಗಳಂತ ಅವರ ಒಂದು ಜ್ಞಾನವನ್ನು ಮನುಷ್ಯ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾರೋ ಒಬ್ಬೊಬ್ಬರು ನಿಮ್ಮಂಥವ್ರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಗುರುಗಳು ವಿಡಿಯೋ ನೋಡ್ತಾರೆ, ಗುರುಗಳು ಹೇಳೋ ಉಪನ್ಯಾಸ ಕೇಳ್ತಾರೆ, ಒಳ್ಳೆ ಪುಸ್ತಕಗಳು ಓದ್ತಾರೆ, ಒಳ್ಳೆ ಸ್ಟೇಟಸ್ಗಳು ನೋಡ್ತಾರೆ, ಒಳ್ಳೆಯದು ಟೈಮ್ ವೇಸ್ಟ್ ಮಾಡಿದಿರು ಅಂಥವ್ರನ್ನ ನಾವು ಗುರುಮಕ್ಕಳು, ಗುರುಭಕ್ತರು, ದೈವಭಕ್ತರು, ಅಭಿಮಾನಿಗಳು, ಮಿತ್ರರು ಅಂತ ನಾವು ಕರಿತೀವಿ. ಅವರ ಒಂದು ಸಹಕಾರದಿಂದ ಗುರುಸ್ಥಾನಕ್ಕೆ ಒಂದು ಬೆಲೆ ಸಿಕ್ಕಿದೆ. ಇವತ್ತು ಗುರುಸ್ಥಾನ ದೊಡ್ಡದು. ಗುರು ಯಾಕಿರ್ತಾನೆ? ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಗಿಡ ಮರ ಬಳ್ಳಿ ಗ್ರಹತಾರ ನಕ್ಷತ್ರಾದಿಗಳು, ನದಿ ಸಾಗರಾದಿಗಳಿಗೂ, ಬೆಟ್ಟ ಗುಡ್ಡಗಳಿಗೂ ಕಷ್ಟ ಇರುತ್ತೆ, ಸಮಸ್ಯೆಗಳಿರುತ್ತೆ, ಸುಖ ದುಃಖ ಇರುತ್ತೆ. ಅವುಗಳ ಬಗೆಹರಬೇಕಂದ್ರೆ ಹೇಗೆ ಬಗೆಹರೋದು? ಗುರು ಬೇಕು. ದೀಕ್ಷಾ ಗುರು. ಆ ಗುರುವಿಲ್ಲದೆ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅವನು ಸಾಕಾರ ಇಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ನಾನು ಸಾಕಷ್ಟು ವೀಡಿಯೋಗಳು ಗುರು ಬಗ್ಗೆ ಈಗಾಗಲೇ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಗುರುಗಿಂತೂ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ಇಲ್ವೇನು?
ನೋಡಿ, ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ, ಆದರೆ ಪ್ರಕೃತಿ ಅದಕ್ಕೆ ಸಹಾಯ ಮಾಡುತ್ತೆ. ತಂದೆ ತಾಯಿನೇ ಗರ್ಭದಲ್ಲಿ ಕೂತ್ಕೊಂಡು ಏನು ಮಕ್ಕಳನ್ನ ಒಳ್ಳೆ ಮೂರ್ತಿ ಕೆತ್ತಂಗೇನು ಅವ್ರೇನು ಕೆತ್ತಲ್ಲ, ಅವರೇನು ಕೆತ್ತಲ್ಲ. ಆದರೆ ಕೆಲವರು ತಪಸ್ಸಾಧನೆ ಮಾಡಿ, ಯೋಗ ಸಾಧನೆ ಮಾಡಿ, ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿ, ಓ ದೇವರೇ ನಮಗೊಂದು ಒಳ್ಳೆ ಕುಡಿ ಕೊಡು, ವಂಶ ಕೊಡು. ಆ ಕುಡಿ ಹೆಂಗಿರ್ಬೇಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ ಸಿಂಹ, ಮದಕರಿ ನಾಯಕ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ರಾಣಿ ಝಾನ್ಸಿ ಬಾಯಿ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರುದ್ರಮಾದೇವಿ, ಚಾಂದ್ ಬೀಬಿ, ಇನ್ನೂ ಸಾಕಷ್ಟು ಜೊತೆಗೆ ಪತಿರಥ ಅನ್ಸೂಯ, ಅರುಂಧತಿ, ಮಂಡೋದರಿ ಸೀತಾ, ಊರ್ಮಿಳಾ, ಸುಕನ್ಯಾ ನರ್ಮದಾ, ದ್ರೌಪದಿ, ಸೀತಾ ಇತ್ಯಾದಿ 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 ಪತಿರಥಿಯರು, ವೀರ ರಾಣಿಯರು, ವೀರ ರಾಜಕುಮಾರರು, ವೀರ ರಾಜರು, ದೇಶಪ್ರೇಮಿಗಳು, ಲೋಕಪ್ರೇಮಿಗಳು, ಲೋಕ ಕಲ್ಯಾಣಕ್ಕಾಗಿ ಒಳ್ಳೆಯ ಮಕ್ಕಳು ಹುಟ್ಟಬೇಕು ಅಂತ ಬಯಸ್ತಾರೆ. ಒಳ್ಳೆಯ ಮಕ್ಕಳಾಗುತ್ತಾ? ಆಗ್ಬೋದು ಅವಾಗಲೂ ಅಪ್ಪಿ ಟೈಮ್ ಸರಿ ಇದ್ದರೆ, ಹಣೆಬರ ಸರಿ ಇದ್ದರೆ. ಹಣೆಬರ ಸರಿ ಇದ್ದರೆ ಯಾಕೆ ಒಳ್ಳೆ ಮಹಾತ್ಮರು ಹುಟ್ಟಲಿಲ್ವಾ? ಎಂತೆಂಥ ಬಡ ಕುಟುಂಬದಲ್ಲಿ ಹುಟ್ಟಲಿಲ್ವಾ? ಸಂಸ್ಕಾರನೇ ಇರಲ್ಲ, 5% ಕೂಡ ಇರಲ್ಲ. ಅಂಥ ಮನೆಗಳಲ್ಲಿ ಒಳ್ಳೆ ಮಹಾಮಾತೆಯರು, ಒಳ್ಳೆ ಮಹಾನುಭಾವರು ಜನನ ಆಯಿತು. ಕೊಡುಗೆ ಕೊಟ್ಟ ದೈವ. ನಿಜ ಹೇಳ್ಬೇಕಂದ್ರೆ ಮಹಾತ್ಮರು ಹುಟ್ಟೋದೇ ಅಂಥವ್ರ ಮನೆಗಳಲ್ಲಿ. ಸಂಸ್ಕಾರ ಇಲ್ಲದ ಕುಟುಂಬಗಳಲ್ಲೇ ಹುಟ್ಟೋದು ಮಹಾತ್ಮರು ಹೆಚ್ಚಾಗಿ. ನಿಮ್ಗೆ ಗೊತ್ತಾ? ಅದು ಅತಿ ತಳಮಟ್ಟದಲ್ಲೇ ಹುಟ್ಟೋದು ಮಹಾತ್ಮರು. ಗೊತ್ತಾ ನಿಮಗೆ ಅದು? ಯಾಕೆ? ಕಷ್ಟ, ಸುಖ, ನೋವು, ದುಃಖ, ದುಮ್ಮಾನಗಳು, ಮಾನ ಅಪಮಾನಗಳು, ಅವಹೇಳನಗಳು ಇವೆಲ್ಲ ಸಹಿಸ್ಕೊಂಡ್ರೆ ಒಂದು ಮೂರ್ತಿನ ಉಳಿನಲ್ಲಿ ಹೆಂಗೆ ಕೆತ್ತೀವಿ ಅದು ಹೆಂಗೆ ಒಡೆದ ತಿನ್ನುತ್ತೆ ಹೆಂಗೆ ತಯಾರಾಗುತ್ತೆ ಮೂರ್ತಿ. ಆ ರೀತಿ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ ತಯಾರಾಗಬೇಕಾದ್ರೆ ಅಂಥ ಕುಟುಂಬಗಳಲ್ಲೇ ಹುಟ್ಟಬೇಕು. ಹೊಡೆತ ಬಿದ್ದು ಅವನು ಬಾಲ್ಯದಿಂದ, ಎಲ್ಲಿಂದ? ಗರ್ಭದಲ್ಲಿರುವಾಗಿಂದಲೇ ಬೀಳ್ತಾನೆ. ಬಡ ಕುಟುಂಬಗಳಲ್ಲೇ ಗರ್ಭದಲ್ಲೇ ಮಕ್ಕಳಿರುತ್ತೆ, ತಾಯಿ ಗರ್ಭದಲ್ಲಿ. ಆ ತಾಯಿ ಅಂದರೆ ಎಣ್ಣೆ ಹೊಡಿತಾರೆ. ನೀವು ನೋಡಿರ್ಬೋದು ಕೆಲವು ಕಡೆ. ಹಂಗಂತ ಎಲ್ಲರೂ ಅಲ್ಲ, ಕೆಲವರು ಹೊಡಿತಾರೆ, ನೋಡಿರ್ಬೋದು. ಆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಎಣ್ಣೆ ಕುಡಿಸ್ತಾರೆ, ನೋಡಿರ್ಬೋದು ನೀವು. ಇಲ್ಲಿ ಬಡವರು, ಶ್ರೀಮಂತರು, ಅಧರ್ಮಿಗಳು, ಧರ್ಮಿಗಳು, ಆ ಧರ್ಮ ಈ ಧರ್ಮ, ಒಳ್ಳೆಯವರು ಕೆಟ್ಟವರು ಅನ್ನೋ ಭೇದ ಇರಲ್ಲ. ಒಳ್ಳೆಯವರು ಹುಟ್ಟಕ್ಕೆ, ಮಹಾತ್ಮರು ಹುಟ್ಟಲಿಕ್ಕೆ ಭೇದ ಭಾವ ಇರಲ್ಲ. ಅವರೆಲ್ಲಿ ಬೇಕಾದ್ರೂ ಹುಡ್ತಾರೆ. ಆದರೆ ಅವ್ರ ಗಟ್ಟಿತನ, ಗಡ್ಸು ಅವ್ರಿಗಿದ್ದೇ ಇರುತ್ತೆ. ಪ್ರಾರಂಭದಲ್ಲಿ ಅವರು ಹಂಗಂಗೆ ವಿಚಲಿತರಾಗಿ ಸ್ವಲ್ಪ ತಂದೆ ತಾಯಿ ಅಕ್ಕಪಕ್ಕ ಇರೋರ ಜೊತೆ ಸೇರಿ ಸ್ವಲ್ಪ ಮೈಂಡ್ ಅವ್ರಿಗೆ ಡೈವರ್ಟ್ ಆಗ್ಬೋದು. ಆದರೆ ಆಮೇಲೆ ಬರ್ತಾ ಅವರ ಪೂರ್ವ ಜನ್ಮದ ಸ್ಮರಣೆ, ಇಂದಿನ ಸ್ಥಿತಿಯ ಸ್ಮರಣೆ, ಇಂದಿನ ಜ್ಞಾನ ಅವ್ರು ಬಂದ್ಬಿಡುತ್ತೆ. ಆದರೆ ಹಂಗಂತ ಅವ್ರ ಹಣೆ ಬರ ಹಂಗೆ, ನಮ್ಮ ಹಣೆ ಬರ ಹಿಂಗೆ, ಅವ್ರು ಹಂಗೆ ನಾವು ಹಿಂಗೆ ಅಂತ ಕೆಲವರು ಸೋಂಬೇರಿಗಳಾಗಿ ಕೂತಿರ್ತಾರೆ. ಪ್ರಯತ್ನನೇ ಪಡಲ್ಲ, ಕಷ್ಟನೇ ಪಡಲ್ಲ. ಹೆಂಗಿದ್ರೆ ಹಂಗಾಗತ್ತೆ ಬಿಡು, ಏನಿದ್ರೆ ಅದಾಗುತ್ತೆ ಬಿಡು, ನಮ್ಮ ಹಣೆ ಬರ ಇಷ್ಟೇ, ಆ ಥರ ಡೈಲಾಗ್ಗಳು ಹೊಡಿತಾರೆ. ಸಮಜಾಯಿಸಿ ಸಮರ್ಥನೆ ಕೊಡ್ತಾರೆ. ಯಾರೋ ದುಡ್ಕೊಂಡು ಬಂದಿದ್ದೀನಿ, ಇವ್ರು ತಿಂದು ಕುಡ್ದು ಹಾಳು ಮಾಡ್ತಿರ್ತಾರೆ. ಅದು ಲೈಫಲ್ಲ. ನಮ್ಮ ಪ್ರಯತ್ನ ಪಡಬೇಕು. ಎಲ್ಲಿಂದ ಪ್ರಯತ್ನ ಪಡಬೇಕು? ತಾಯಿ ಗರ್ಭದಲ್ಲಿರೋವಾಗೆ ತಂದೆ ತಾಯಿಗಳು ಸಂಸ್ಕಾರ ಕೊಡಬೇಕು. ತಾಯಿ ಗರ್ಭದಲ್ಲಿರೋವಾಗೆ ಸಂಸ್ಕಾರನ? ಹೌದು. ನೋಡ್ರಿ, ಅಭಿಮನ್ಯು ಗೊತ್ತಲ್ಲ? ತಾಯಿ ಗರ್ಭದಲ್ಲಿರೋವಾಗಲೇ ಅಭಿಮನ್ಯು ಕುರುಕ್ಷೇತ್ರ ಯುದ್ಧ ನಡೆಯುತ್ತಲ್ಲ, ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಏನು ಮಾಡಬೇಕು? ಹಾಗೆ ಪ್ರಹ್ಲಾದ ಭಕ್ತ ಪ್ರಹ್ಲಾದ, ಶ್ರೀಮನ್ನಾರಾಯಣನ ಪರಮ ಭಕ್ತ ಪ್ರಹ್ಲಾದ, ರಾಘವೇಂದ್ರ ಸ್ವಾಮಿಗಳೇ ಅವರು. ನೆಕ್ಸ್ಟ್ ಜನ್ಮ ಪ್ರಹ್ಲಾದರೇ ರಾಘವೇಂದ್ರ ಸ್ವಾಮಿಗಳು. ತಾಯಿ ಗರ್ಭದಲ್ಲಿರುವಾಗೆ ಪ್ರಹ್ಲಾದ ನಾರದ ಮಹರ್ಷಿಗಳಿಂದ ಉಪದೇಶ ಪಡೆದ, ಗುರುಪದೇಶ.
ಗೊತ್ತಾಯ್ತಲ್ಲ. ಪ್ರಹ್ಲಾದನ ತಾಯಿ ನಾರದ ಮಹರ್ಷಿಗಳ ಒಂದು ಉಪದೇಶನ ಕೇಳ್ತಾ ಕೇಳ್ತಾ ನಿದ್ರಾವಾಗ್ತಾಳೆ. ಆದರೂ ಹ್ಞೂ ಹ್ಞೂ ಅಂತ ಆಲಿಸ್ತಾ ಇರ್ತಾನೆ. ಯಾರು? ಪ್ರಹ್ಲಾದ ತಾಯಿ ಗರ್ಭದಲ್ಲಿ ಇದ್ಕೊಂಡೆ. ಆಮೇಲೆ ಗೊತ್ತಾಗುತ್ತೆ ನಾರದ ಮಹರ್ಷಿಗಳಿಗೆ, ಓ ಯಮ್ಮ ನಿದ್ದೆ ಹೋಗಿದ್ದಾಳೆ. ಆ ಯಮ್ಮ ಹೆಸರೇನು? ಉಲೂಚಿ ಇರಬೇಕೇನು. ಆ ಯಮ್ಮ ನಿದ್ದೆ ಹೋಗಿದ್ದಾಳೆ. ಇಲ್ಲಿ ಆಲಿಸ್ತಾ ಇರೋದು ಯಾರು? ನೋಡ್ತಾರೆ ಪ್ರಹ್ಲಾದ. ದೈವಾನ್ ಅಂಶಾನ್ ಸಂಭೂತ. ನಾರದ ಮಹರ್ಷಿಗಳು ಗೊತ್ತು, ಒಳ್ಳೆ ಶಿಕ್ಷಣ ಕೊಡ್ತಾನೆ ಅಲ್ವಾ. ಅದೇ ರೀತಿ ಮಕ್ಕಳಿಗೆ ತಾಯಿ ಗರ್ಭದಲ್ಲಿರೋವಾಗ ನಾವು ಶಿಕ್ಷಣವನ್ನು ಕೊಡಬೇಕು ಅಲ್ವಾ. ಲಲಿತಾ ಅವರು ಕೇಳಿದ್ರು ದೀಕ್ಷೆ, ಮಕ್ಕಳಿಗೆ ದೀಕ್ಷೆ ಯಾವ ರೀತಿ ತಾಯಿ ಗರ್ಭದಲ್ಲಿ ಅಂತ. ಲಿಂಗಧಾರಣೆ, ದೀಕ್ಷೆ, ಉಪದೇಶ, ಸಂಸ್ಕಾರ, ಸಂಸ್ಕೃತಿ, ಹಿಂದೂ ಧರ್ಮ, ಸನಾತನ ಧರ್ಮ. ಇಲ್ಲಿ ನಮ್ಮ ಋಷಿಮುನಿಗಳು, ಹಾಗೆ ಯೋಗಿಗಳು, ತಪಸ್ವಿಗಳು, ಶರಣು, ದಾಸರು, ಚಿಂತಕರು ಕೆಲವರು ಆಯಾಮಗಳನ್ನು ಕಂಡುಕೊಂಡ್ರು. ಕೆಲವೊಂದು ಆಯಾಮಗಳನ್ನು ತಾಯಿ ಗರ್ಭದಲ್ಲಿರುವಾಗಲೇ ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅಂತ. ಅದರ ಫಲನೇ ಭಕ್ತ ಪ್ರಹ್ಲಾದರಿಗೆ ನಾರದ ಮಹರ್ಷಿಗಳು ಉಪದೇಶ, ಉಪನ್ಯಾಸ, ಜ್ಞಾನ ಕೊಟ್ಟರು. ಹಾಗೆ ಇಲ್ಲಿ ಸುಭದ್ರ ಏನು ಇದ್ದಾರೆ, ಅರ್ಜುನನ ಪತ್ನಿ, ಆಕೆ ಗರ್ಭದಲ್ಲಿರ್ತಕ್ಕಂಥ ಅಭಿಮನ್ಯುಗೆ ಜ್ಞಾನ ಕೊಟ್ಟಂಥದ್ದು ಆ ಭಗವಂತ ಜ್ಞಾನ ಕೊಟ್ಟ. ನೀವೇನು ಹೇಳ್ತೀರಾ ಶ್ರೀಕೃಷ್ಣ ಭಗವಾನ್ ಅಂತ, ಭಗವಂತ. ಹಾಗೆ ಸಾಕಷ್ಟು ಮಂದಿ ಈ ರೀತಿ ಜ್ಞಾನ ಕೊಡ್ತಾರೆ. ಇದನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಈಗ ಎಷ್ಟೋ ಜಾತಿಗಳಿದೆ, ಧರ್ಮಗಳಿದೆ. ನಾನು ಜಾತಿ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದು ಸಂಸ್ಕಾರ, ತಾಯಿ ತಂದೆ ಪೋಷಕರು ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡಬೇಕು ಅಂತ. ರೈತರು ಹೊಲಗಳಲ್ಲಿ ಬಿತ್ತನೆ ಮಾಡಬೇಕಾದ್ರೆ, ತರಕಾರಿ ಹಣ್ಣು ಹಂಪಲ ಬೆಳಿಬೇಕಾದ್ರೆ ಒಂದು ಬಂಜರು ಭೂಮಿಯನ್ನು, ಗಿಡ ಗಂಟೆ ಗುಂಡು ಕಲ್ಲು ಇರ್ತಕ್ಕಂಥ ಭೂಮಿಯನ್ನು ಅದನ್ನೆಲ್ಲ ಚಂದ ಗಿಡ ಗಂಟೆ ಕಿತ್ತು ಕಲ್ಲು ಮಣ್ಣು ಎತ್ತಿ ಬಿಸಾಕಿ ಫಲವತ್ತಾದ ಮಣ್ಣನ್ನು ಹಿಂಗಡಿಸಿ ಅದರಲ್ಲಿ ಯಾವುದೇ ಪೇಪರು ಕಲ್ಲು ಮಣ್ಣು ಇಲ್ಲದೆ ಹಂಗೆ ಮಾಡಿ ಫಲವತ್ತಾದ ಭೂಮಿಯನ್ನು ಮಾಡಿ ಗೊಬ್ಬರ ಹಾಕಿ ಬೇಕಾದಂತೆ ಹದ ಮಾಡಿ ಅದಕ್ಕೊಂದೊಂದು ಬೀಜ ಬಿತ್ತಾರೆ, ಬೀಜಗಳನ್ನು ಅಥವಾ ಸಸಿ. ಆನಂತರ ಅದು ಬೆಳಿಬೇಕಾದ್ರೆ ಅದಕ್ಕೆ ಚೆಂದಾಗಿ ನೋಡ್ಕೊಳ್ತಾರೆ. ಬೆಳೀಲಿಕ್ಕೆ ಯಾವ ರೀತಿ ದುಷ್ಟಪುಷ್ಟವಾಗಿ ಬೆಳಿಬೇಕು ಆ ರೀತಿ ನೋಡ್ಕೊಳ್ತಾರೆ. ಬೇಕಾದ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೆ ಸೇವೆ ಮಾಡಿ ಅಲ್ವಾ. ಅದು ನೆಕ್ಸ್ಟು ಅಷ್ಟೇ ಯಥಾವತ್ತಾಗಿ ಒಳ್ಳೆಯ ಫಲ ಕೊಡುತ್ತೆ. ಹಾಗೆ ಮನುಷ್ಯರು ಹೆಚ್ಚಿನ ಬುದ್ಧಿವಂತರು ಈ ಜಗತ್ತಿನಲ್ಲಿ, ಮೊದಲೇ ನಾನು ಹೇಳಿದೆ. ಆದ್ದರಿಂದ ಇವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಸ್ಕಾರ ಕೊಡಬೇಕಾದ್ರೆ ತಾಯಿ ಗರ್ಭದಲ್ಲಿರೋವಾಗಲೇ ಕೊಡಬೇಕು. ಅದಕ್ಕೆ ಲಿಂಗಧಾರಣೆ. ಲಿಂಗಾಯತರು ಅಂತೀರಲ್ಲ ನೀವು, ಲಿಂಗಾಯತರು, ಜಂಗಮರು, ಬ್ರಾಹ್ಮಣರು, ಶೈವರು, ವೈಷ್ಣವರು, ಶಾಕ್ತರು ಇತ್ಯಾದಿ ಕರಿತೀರ. ಅವ್ರು ಯಾರೇ ಆಗಿರಲಿ, ಮಕ್ಕಳಿಗೆ ಇಲ್ಲೊಂದು ಲಿಂಗಧಾರಣೆ ಅಂತ ಒಂದಿರುತ್ತೆ. ಏನಪ್ಪ ಅಂದರೆ, ತಾಯಿ ಗರ್ಭದಲ್ಲಿ ಮಗು 8 ತಿಂಗಳಿರೋವಾಗಲೇ ಒಂದು ಲಿಂಗಧಾರಣೆ ಶಾಸ್ತ್ರೋಕ್ತವಾಗಿ ಒಂದು ಕಾರ್ಯಕ್ರಮ, ಸೀಮಂತ ಅಂತಿರಲ್ಲ ನೀವು, ಸೀಮಂತ ಮಾಡ್ತಾರೆ ಎಲ್ಲ ಮನೆಗಳಲ್ಲೂ ಹೆಣ್ಣುಮಕ್ಕಳಿಗೆ. ಅದರ ನಿಜವಾದ ಅರ್ಥ ಏನು? ಆ ಮಕ್ಕಳಿಗೂ ಒಂದು ಒಳ್ಳೆಯ ಸಂಸ್ಕಾರ ಸಿಗಲಿ, ಎಲ್ಲರ ಆಶೀರ್ವಾದ ಸಿಗಲಿ. ಆಗ ಯಾರ್ಯಾರೋ ಮಹಾತ್ಮರು, ಯಾರ್ಯಾರೋ ಮಹಾಮಾತೆಯವರೆಲ್ಲ ಅವ್ರ ಮನೆಗೆ ಬರ್ತಾರೆ. ಬಂಧುಗಳು, ಇನ್ನೊಬ್ಬರು, ಮತ್ತೊಬ್ಬರು, ಗುರುಗಳು ಎಲ್ಲ ಅವರೆಲ್ಲ ಆಶೀರ್ವಾದ ಮಾಡ್ತಾರೆ ಮಗುಗೆ, ಶಿಶುವಿಗೆ, ತಾಯಿ ಗರ್ಭದಲ್ಲಿರೋ ಶಿಶುವಿಗೆ, ಹಾಗೆ ತಾಯಿಗೆ. ಯಾಕೆ? ಆರೋಗ್ಯವಾಗಿರಲಿ, ಆರೋಗ್ಯವಾಗಿ ತಾಯಿ ಇರಲಿ, ಆರೋಗ್ಯವಾಗಿ ಇದ್ದುಕೊಂಡು ಪ್ರಸವ ಆಗಲಿ, ಯಾವುದೇ ವೇದನೆ ಆಗದೇ ಇರಲಿ, ತಾಯಿಗೆ ಯಾವುದೇ ನೋವು ಆಗದೇ ಇರಲಿ, ಪ್ರಶಾಂತವಾಗಿ ಶಾಂತವಾಗಿ ಸುಖಾಂತವಾಗಿ ಆ ಮಗು ಜನನ ಆಗಲಿ, ಒಳ್ಳೆಯ ಆರೋಗ್ಯವಾಗಿದ್ದಿಂದ ಆಗಲೂ ಕೂಡಿರಲಿ, ಇತ್ಯಾದಿ ಇತ್ಯಾದಿ ಉದ್ದೇಶಗಳನ್ನು ಇಟ್ಕೊಂಡು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಸೀಮಂತ ಮಾಡ್ತಾರೆ. ಆದರೆ ಲಿಂಗಧಾರಣೆ ಅಂದರೆ ಆಲ್ರೆಡಿ ಕೆಲವು ಪಂಗಡ, ಜಾತಿ, ಧರ್ಮಗಳಲ್ಲಿ ಲಿಂಗಧಾರಣೆ ಆಗಿರುತ್ತೆ. ನಾನು ಆಗಲೇ ಹೇಳಿದೆ ಲಿಂಗಾಯತರು ಅಂತ. ಬ್ರಾಹ್ಮಣರಾದರೆ ಅವ್ರಿಗೆ ಜನವಾರ ಇರುತ್ತೆ.
ಉಪನಯನ ಅಂತ ಬ್ರಾಹ್ಮಣರಲ್ಲಿ ಮಾಡ್ತಾರೆ, ಇಷ್ಟು ವಯಸ್ಸು ಆದಮೇಲೆ ಅಂತ ಅವ್ರ ಜಾತಿಗೆ ಸೇರ್ಪಡೆ ಆಗೋದು, ಅವರು ಸೇರ್ಪಡೆ ಆಗೋದು. ಹಾಗೆ ಮುಸ್ಲಿಮರಲ್ಲಿ ಮುಂಜೆ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಾಯ್ತಿಲ್ಲ ಯಾರೋ ಮುಸ್ಲಿಮರಲ್ಲಿ. ಹಾಗೆ ಇನ್ನೂ ಬೇರೆ ಬೇರೆ ಕಡೆ ಜಾತಿಯವರು ಧರ್ಮದವರು ಅವರವರು. ಈಗ ಲಿಂಗಾಯತರು ಲಿಂಗ ಧಾರಣೆ ಆಲ್ರೆಡಿ ಆಗಿರುತ್ತೆ. ಮೊದಲು ಫಸ್ಟು ಯಾವ ಪ್ರೋಸೆಸ್ಸು, 8 ತಿಂಗಳ ಗರ್ಭದಲ್ಲಿ ಮಗು ಇರುವಾಗ ಶಿಶುವು, ಅದು ಹೆಣ್ಣಾಗಲಿ ಗಂಟಾಗಲಿ, ಒಂದು ಶಾಸ್ತ್ರೋಕ್ತವಾಗಿ ಹಿರಿಯರು ಯಾರೋ ಗುರುಗಳಿರ್ತಾರೆ, ಆ ಗುರುಗಳು ಬಂದು ಒಂದು ಶಾಸ್ತ್ರೋಕ್ತವಾಗಿ ಆ ತಾಯಿ ಏನು ಲಿಂಗವನ್ನು ಧರಿಸಿರ್ತಾಳೆ ತಾಯಿ, ಅದೇ ಲಿಂಗ ಆ ಮಗುವಿಗೂ ಸಲ್ಲಬೇಕಲ್ವ. ಅದರ ಶಕ್ತಿ, ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಸುತ್ತಲೂ. ಹಾಗೆ ದೈವತ್ವ ಇರುತ್ತೆ. ಆ ಲಿಂಗ ಸಾಲಿಗ್ರಾಮ ಅಂತಾರೆ, ಅದರೊಳಗೆ ಹಾಕ್ಕೊಂಡಿರ್ತಾರೆ. ಆ ಲಿಂಗದಲ್ಲಿ ಒಂದು ಶಕ್ತಿ ಇರುತ್ತೆ, ಓಮ್ಸ್, ಆದಿಶಕ್ತಿ, ಪರಾಶಕ್ತಿ, ಆ ಶಕ್ತಿ ಇರುತ್ತೆ. ಆ ಶಕ್ತಿ ಎನರ್ಜಿ ಇನ್ನೂ ಹೆಚ್ಚಿನ ಅದಕ್ಕೆ ಎನರ್ಜಿ ಕೊಡಲಿಕ್ಕೆ ಉಪದೇಶ ಆಗುತ್ತೆ ಗುರುಗಳಿಂದ, ದೀಕ್ಷಾ ಉಪದೇಶ, ಮಂತ್ರೋಪದೇಶ ಅಂದ್ಬಿಟ್ಟು ಅದನ್ನು ಮಾಡ್ತಾರೆ ಸಂಬಂಧಪಟ್ಟ ಗುರುಗಳು ಬಂದು ಅಲ್ವಾ. ಆಗ ಮಗುಗೆ ಒಂದು ಎನರ್ಜಿ ಆವಾಗಲೇ ಸಿಗುತ್ತೆ. ಗರ್ಭದಲ್ಲಿರುವಾಗ 8 ತಿಂಗಳಲ್ಲಿ ಈ ಕಾರ್ಯಕ್ರಮ ಇಟ್ಕೊಂಡಾಗ ನೆರವೇರಿಸ್ತಾಳೆ ಅಲ್ವಾ. ಇದು ಮೊದಲನೇ ಪ್ರೊಸೆಸ್ ಆ ಮಗುಗೆ. ಎರಡನೇ ಪ್ರೊಸೆಸ್, ಆ ಮಗು ಜನ್ಮ ಆದಮೇಲೆ 12ನೇ ದಿನ, ಜನ್ಮ ಆದಮೇಲೆ 12ನೇ ದಿನದ ಮೇಲೆ ಅದಕ್ಕೆ ಒಂದು ಶಾಸ್ತ್ರೋಕ್ತಾಗ ನೀವು ನಾಮಕರಣ ಅಂತಿರಲ್ಲ ಮಗು ಹುಟ್ಟಿದ ಮೇಲೆ, ಅಥವಾ ಏನೋ ಒಂದು ನೀರು ಹಾಕಿದ್ರು ಮಗುವಿಗೆ ತಾಯಿಗೆ ಅಂತಿರಲ್ಲ, ಆ ರೀತಿ ಆ ಕಾರ್ಯಕ್ರಮ ಇಟ್ಕೊಂಡಾಗ ಆಗ ಮತ್ತೆ ಅದಕ್ಕೆ ಮತ್ತೊಮ್ಮೆ ಇನ್ನೊಂದು 2ನೇ ಹಂತದಲ್ಲಿ ಅದಕ್ಕೆ ಒಂದು ಉಪದೇಶ ಆಗುತ್ತೆ ಆ ಮಗುವಿಗೆ. ಅದಕ್ಕೆ ನಾಮಕರಣ ಮಾಡೋದಿರಲಿ ಏನೇ ಇರಲಿ ಅಲ್ವಾ, ಅದೊಂದು ಪ್ರೋಸೆಸ್ ಇರುತ್ತೆ. ಆ ಟೈಮಲ್ಲೂ ಲಿಂಗ ಪೂಜೆ ಎಲ್ಲ ನಡೆಯುತ್ತೆ. 3ನೇ ಹಂತದಲ್ಲಿ ಆ ಮಗುಗೆ 8 ವರ್ಷ ಆದಮೇಲೆ ಲಿಂಗಧಾರಣೆ ಅನ್ನೋದು ಇನ್ನೊಂದು ಕಾರ್ಯಕ್ರಮ ಆಗುತ್ತೆ. ಈ ರೀತಿ ಒಂದು ಲಿಂಗಾಯತರು ಅಥವಾ ಜಂಗಮರು ಏನಿದ್ದಾರೆ ಇವರಲ್ಲಿ ಬ್ರಾಹ್ಮಣರು ಹಾಗೆ ಮುಸ್ಲಿಮರು ಇವರಲ್ಲೆಲ್ಲ ಒಂದು ಆಚರಣೆ, ಏನೋ ಒಂದು ಅವ್ರದ್ದೇ ಆದ ಪದ್ಧತಿಗಳಿರುತ್ತೆ. ಅವ್ರವ್ರ ಧರ್ಮದಲ್ಲಿ ಅವ್ರವ್ರ ಶಾಸ್ತ್ರೋಕ್ತಗಳು ಅವ್ರಿಷ್ಟ ಅವ್ರದ್ದೇ ಆದ ಒಂದು ಸಿದ್ಧಾಂತ ಆಧಾರದ ಮೇಲೆ ಅವ್ರ ಗುರುಗಳು ಏನೋ ಒಂದು ಹಾಕ್ಕೊಟ್ಟಿದ್ದಾರೆ ಮಾರ್ಗ, ಅದರಲ್ಲಿ ಅವರು ನಡೀತಾರೆ. ಇದನ್ನು ಒಂದು ಒಳ್ಳೆಯ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ ಅಲ್ವಾ. ಹಾಗೆ ಈಗ ಲಲಿತಾ ಅವರು ಕೇಳಿದ ಪ್ರಶ್ನೆಗೆ ಇದು ಉತ್ತರ. ಅಲ್ಲೇನಪ್ಪ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ, ಶಿವಶಕ್ತಿ ಇರುತ್ತೆ ಆ ಲಿಂಗದಲ್ಲಿ. ಅದು ಅವರು ಸಾಯೋವರೆಗೂ, ಯಾವಾಗ 8 ವರ್ಷ ಆದಮೇಲೆ ಮಗುವಿಗೆ ಲಿಂಗಧಾರಣೆ ಆಗುತ್ತೆ, ಆ ಹೆಣ್ಣಾಗಲಿ ಗಂಡಾಗಲಿ ಅದು ಲಿಂಗ ಇರ್ತದೆ. ಆ ಲಿಂಗ ದಾರದಲ್ಲಿ ಕಟ್ಟಿ ಕೊಟ್ಟಿರ್ತಾರೆ. ಅವರೊಂದು ದೀಕ್ಷಾ ಕ್ರಮ ಇರುತ್ತೆ, ಶಾಸ್ತ್ರೋಕ್ತ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಲಿಂಗವನ್ನು ಗುರುಗಳು ಉಪದೇಶ ಮಾಡ್ತಾರೆ. ಆ ಗುರುಗಳ ಒಂದು ಆಶೀರ್ವಾದ ಶಕ್ತಿ ಅದರಲ್ಲಿ ತುಂಬ್ತಾರೆ, ಪ್ರಾಣ ಪ್ರತಿಷ್ಠೆ ಮಾಡಿ ಅವರಿಗೆ ಕೊಡ್ತಾರೆ. ಆ ಲಿಂಗನ ಯಾವ ಕಾರಣಕ್ಕೂ ನಾವು ತೆಗಿಬಾರ್ದು. ಲಿಂಗಧಾರಣೆ ಆದಮೇಲೆ ಉಪದೇಶ ಪಡ್ಕೊಂಡು ಗುರುಗಳ ಹತ್ರ ಲಿಂಗಧಾರಣೆ ಮಾಡ್ಕೊಂಡ್ಮೇಲೆ ಯಾವ ಕಾರಣಕ್ಕೂ ಲಿಂಗನ ತೆಗಿಬಾರ್ದು, ಅಥವಾ ಬಿಸಾಕಬಾರ್ದು, ಅಥವಾ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು. ಇಷ್ಟು ಸಿಸ್ಟಮ್ ಇರುತ್ತೆ, ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅದನ್ನು ಅವ್ರ ಜೀವನ ಪರ್ಯಂತ ಫಾಲೋ ಮಾಡಬೇಕು. ಸತ್ತ ಮೇಲೆ ಎಲ್ಲ ಬಟ್ಟೆಗಳನ್ನು ಕಿತ್ಕೊಳ್ತಾರೆ, ಮೈ ಮೇಲೆ ಇರೋದೆಲ್ಲ ಕಿತ್ಕೊಳ್ತಾರೆ, ಅದರ ಲಿಂಗ ಒಂದು ಬಿಟ್ಟು, ಏನು ಗುರುಗಳು ಲಿಂಗ ಉಪದೇಶ ಕೊಟ್ಟಿದ್ದಾರೆ ಅದು ಬಿಟ್ಟು. ಹಾಗೆ ನಮ್ಮಲ್ಲೇ ರುದ್ರಾಕ್ಷಿ ದೀಕ್ಷೆ ಆಗಿರುತ್ತಲ್ಲ, ರುದ್ರಾಕ್ಷಿ ದೀಕ್ಷೆ ಅದನ್ನು ಅಷ್ಟೇ ಬಿಡ್ತೀವಿ. ಹಾಗೆ ಫುಲ್ ಕಾವಿ ದಾರಿ ಆಗಿದ್ದರೆ ಹಾಗೆ ಕೂರಿಸ್ತೀವಿ, ಯಾವುದೇ ಬಟ್ಟೆ ಬಿಚ್ಚೋದಿಲ್ಲ. ನೋಡ್ರಿ, ಕಾವಿ ದಾರಿಗಳಿಗೆ ನಮ್ಮಂಥವ್ರಿಗೆ ತೀರೋಗ್ಬಿಟ್ರೆ ಕಾವಿ ಮೈ ಮೇಲೆ ಬಟ್ಟೆ ಬಿಚ್ಚಲ್ಲ, ನೆನ್ಪಿಟ್ಕೊಳ್ಳಿ. ಪೂರ್ತಿ ಹಿಂಗೆ ಬಟ್ಟೆ ಇಟ್ಟು ಹೂವಿನಾರ ಹಾಕಿ ಹಣೆಯಲ್ಲಿ ಈಬತ್ತಿ ಇಟ್ಟು ಹಾಗೆ ಒಳಗಡೆ ಬಿಡ್ತಾರೆ. ಅದೇ ಸಾಮಾನ್ಯ ಜನ ಸಂಸಾರಿಗಳು ತೀರೋದ್ರೆ ಅವ್ರ ಮೈ ಮೇಲೆ ಉಡುದಾರ ಕೂಡ ಬಿಡಲ್ಲ, ಎಲ್ಲ ಕಿತ್ಕೊಂಡು ಬರೀ ಮೈಯಲ್ಲಿ ಒಳಗಡೆ ಕಳಿಸ್ತಾರೆ. ಅದೇ ನಮ್ಮಂಥ ಗುರುಗಳು ಸಾಧುಗಳಿಗೆ ನಾವು ಹೆಂಗಿದ್ದೀವಿ ಈಗ ಹಾಗೆ ಒಳಗಡೆ ಕೂರಿಸ್ತಾರೆ. ಹಾಗೆ ನಮ್ಮ ಪತ್ನಿಯರಿಗೆ ಹಣೆಯಲ್ಲಿ ಕುಂಕುಮ ಹಂಗೆ ಇರುತ್ತೆ, ಕೈನಲ್ಲಿ ಬಳೆ ಹಂಗಿರುತ್ತೆ, ತಾಳಿ ಹಂಗೆ ಇರುತ್ತೆ ಅವ್ರ ಜೀವನ ಪರ್ಯಂತ. ನಾವು ತೀರೋಗ್ಬಿಟ್ರು ಅವ್ರ ಜೀವನ ಪರ್ಯಂತ. ಅಂದರೆ ನಾವು ತೀರೋಗಿಲ್ಲ, ಗುರುಗಳು ನಾವು ಶಾಶ್ವತವಾಗಿ ಅಮರರು, ಚಿರಂಜೀವಿಗಳು ಅನ್ನೋದು ಇದರ ಅರ್ಥ. ಫೋಟೋ ಹಾಕಿ ಪೂಜೆ ಮಾಡ್ತಾರಲ್ಲ ನಮ್ಮಂಥ ಗುರುಗಳಿಗೆ, ಅಂದರೆ ದೇವರು ಅಂತ, ಅವ್ರಿಗೆ ಸಾವಿಲ್ವಲ್ಲ. ಆ ರೀತಿ ಆ ಕಾರಣಕ್ಕಾಗಿ ನಮ್ಮ ಪತ್ನಿಯರು ದೀರ್ಘ ಸುಮಂಗಲಿ ಆಗಿರ್ತಾರೆ. ನಾವು ಸಮಾಧಿ ಆದರೂ ಕೂಡ. ಈಗ ಗೊತ್ತಾಯ್ತಲ್ಲ, ಈ ರೀತಿ ಒಂದು ದೀಕ್ಷೆ ಇರುತ್ತಲ್ಲ, ಲಿಂಗ ದೀಕ್ಷೆ ಇರ್ಬೋದು, ರುದ್ರಾಕ್ಷಿ ದೀಕ್ಷೆ ಇರ್ಬೋದು, ಇವೆಲ್ಲವೂ ಬಾಲ್ಯದಲ್ಲಿ ಯಾವ ರೀತಿಯ ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಕೊಡ್ತೀವಿ, ಅದೇ ಮುಂದೆ ಈ ದೇಶಕ್ಕೆ, ಈ ಲೋಕಕ್ಕೆ ಒಳ್ಳೆಯದಾಗುತ್ತೆ ಅಲ್ವಾ, ಕಲ್ಯಾಣ ಆಗುತ್ತೆ ಅಲ್ವಾ. ಅದಕ್ಕೆ ನಮ್ಮ ಪ್ರಯತ್ನನ ಪಡಬೇಕು. ನಮ್ಮ ಪ್ರಯತ್ನ ಪಟ್ಟರೆ ಏನೋ ಒಂದಷ್ಟು ಮಕ್ಕಳು ಕೆಟ್ಟವರಾಗಿದ್ದರೆ ಅವರು ಒಳ್ಳೆಯವರಾಗ್ತಾರೆ. ಅವ್ರ DNA ಯಾವುದೋ ಕೆಟ್ಟ ಗುಣ ಬಂದಿತ್ತು, ಯಾರೋ ಕೆಟ್ಟ ವಂಶ, ಯಾವುದೋ ಕೆಟ್ಟದಿಂದ ಯಾರಿಂದನೋ DNA ಕೆಟ್ಟದ್ದು ಬಂದಿರುತ್ತೆ, ನಾವು ಒಳ್ಳೆಯವರಾಗಿರ್ತೀರ, ಅವಾಗೇನು ಮಾಡೋದು, ಕೆಟ್ಟ ಮಕ್ಕಳು ಹುಟ್ಟುಬಿಡ್ತಾರೆ ತಂದೆ ತಾಯಿನಲ್ಲಿ. ಆದಷ್ಟು ನಾವು ಶಿಕ್ಷಣ ಕೊಡಬೇಕು.
ಹಾಗೆ ದೈವ ವ್ರತಗಳು ಆಚರಣೆಗಳು ಇವೆಲ್ಲ ಮಾಡಬೇಕು. ದೇವಾಲಯಗಳು ಮಠಗಳು ಗುರುಗಳು ಆಶೀರ್ವಾದ ಪಡಿಬೇಕು. ಈ ರೀತಿ ಸಂಸ್ಕಾರನ ಬೆಳೆಸ್ಕೋಬೇಕು ಎಲ್ಲರೂ. ಜಾತಿ ಧರ್ಮ ಭೇದ ಭಾವ ಭೇದ ಇಲ್ಲದೆ, ಜಾತಿ ಭೇದ ಇವೆಲ್ಲ ಇಲ್ಲದೆ ನಾವು ಸಂಸ್ಕಾರ ಮಾಡ್ಕೊಳ್ಳೋಕೆ ತಪ್ಪೇನಿಲ್ಲ ಅಲ್ವಾ. ಒಂದು ಒಳ್ಳೆಯ ಸಂಸ್ಕಾರ ಬೆಳೆಸ್ಕೋಬೇಕು, ಆವಾಗಲೇ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೀಕ್ಷೆ ತಗೊಳ್ಳೋರು ತೊಗೋಬೋದು. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಬೀಜಾಕ್ಷರ ಮಂತ್ರಗಳು ತಗೊಳ್ಳಿ. ಯಂತ್ರ ತಂತ್ರ ಮಂತ್ರ ತಾಯ್ತ ಇವೆಲ್ಲ ಕಲೀರಿ. ಯಂತ್ರ ಬರೆಯೋದು ಹೇಗೆ, ತಾಯ್ತ ಮಾಡೋದು ಹೇಗೆ, ಶ್ರೀಚಕ್ರ ಪ್ರತಿಷ್ಠಾಪನೆಗೆ, ಪೂಜೆ ಮಾಡೋದು ಹೇಗೆ, ಅಭಿಷೇಕ ಮಾಡೋದು ಹೇಗೆ, ಹೋಮ ಮಾಡೋದು ಹೇಗೆ, ಯಜ್ಞ ಮಾಡೋದು ಹೇಗೆ ಇವೆಲ್ಲ ಕಲೀರಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ, ಕಲೀರಿ. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ ತಿಳ್ಕೊಳ್ಳಿ ಯಾವ ರೀತಿ ಅಂತ. ಓಕೆ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹಿಂದಿನ ಭಾಗಗಳನ್ನ ನೋಡಿ, ಮುಂದಿನ ಭಾಗಗಳನ್ನ ನೋಡಿ. ಹಾಗೆ ಈ ಭಾಗದಲ್ಲಿ ಇನ್ನೊಂದಿದೆ. ಈಗ ಕೇವಲ ನಾನು ಈ ಲಿಂಗಧಾರಣೆ ದೀಕ್ಷೆ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟು ಯಾವ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಪಾರ್ಟ್ಗಳಲ್ಲಿ ನೋಡೋಣ, ಸಾಧ್ಯವಾದರೆ ಮಾಡ್ತೀನಿ. ಓಕೆನಾ? ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡಿದ್ರೆ ನಮಗೆ ಈ ರೀತಿ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ. ಓಕೆ, ಒಳ್ಳೆಯದಾಗಲಿ ನಿಮಗೆ. ಗುರುಗಳೇ, ಲಿಂಗಧಾರಣೆ ಬಗ್ಗೆ ಸವಿವರವಾಗಿ ತುಂಬ ಚೆನ್ನಾಗಿ ಸರಳ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಗುರುಗಳು ಎಷ್ಟು ಚೆನ್ನಾಗಿ ನಮಗೆ ಲಿಂಗಧಾರಣೆ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಗುರುಗಳೇ.